ನೀವೇನು ತೋರಿಸ್ತಾರ ಇಲ್ಲಿ? ಅದೇ ಒಂದು ಆಟ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ ವರ್ಷಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ನಮ್ಮದು ಇವಾಗ ಪ್ರೆಸೆಂಟ್ ಇರೋ ಮಫ್ಲರು. ಡೊರಾಡೋ. ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಏನು ಗುರು ಇಷ್ಟೊಂದು ಆಯಿಲ್ ಲೀಕ್ ಆಗ್ಬಿಟ್ಟೈತೆ. ಫಸ್ಟು ಇದನ್ನು ರೆಡಿ ಮಾಡ್ಸೋಕ್ಕೆ ಹೋಗಬೇಕು. ಹೆವಿ ಲೀಕ್ ಆಗ್ತೈತೆ ಗುರು. ಅದೇನೋ ಗೊತ್ತಿಲ್ಲ, ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಲೀಕ್ ಆಗ್ತೈತೆ. ಆಯಿಲು ಮೊನ್ನೆ ತಾನೇ ಹಾಕ್ಸಿದ್ದೆ, ಏನಕ್ಕೆ ಲೀಕ್ ಆಗ್ತೈತೆ ಅಂತ ಗೊತ್ತಿಲ್ಲ. ನೋಡೋಣ, ಚೆಕ್ ಮಾಡ್ಸೋಣ. ನಮ್ಮಮ್ಮ ನೋಡೋ ಅಷ್ಟರಲ್ಲಿ ಎಸ್ಕೇಪ್ ಆದರೆ ಉಳ್ಕೊಂಡೆ, ಇಲ್ಲ ಅಂದರೆ ಹೆಂಗೆ ಬೈತಾರೆ ಅಂದರೆ ಅಲ್ಲಿ ನೋಡಿ ಗುರು ಹೆಂಗೆ ಲೀಕ್ ಆಗೈತೆ. ಎಸ್ಕೇಪ್ ಇಲ್ಲೇ ಬಂದೇ ಇರೋ. ಏನು ಎಲ್ಲಿ ಲೀಕ್ ಆಗೈತೆ? ಇಷ್ಟೇ ತಾನೇ? ಅಷ್ಟೇ ಯಾರು ನೀವೇನು ತೋರಿಸ್ತಾರ ಇಲ್ಲಿ? ಅದೇ ಒಂದು ಆಟ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿ ವರ್ಷಿ. ನಾನೇನು ಕೆಲಸದಾರ ಮಾಡ್ಕೊಂಡ್ಬಿಟ್ಟಿದ್ದೀರೇನು? ಇಲ್ಲ ಬಿಡು, ಬಿಟ್ಟಿದ್ನೆಲ್ಲ ಮಾಡಕ್ಕಿಲ್ಲಿ ಆಡು ನಾನು. ಆಯ್ತಾಯ್ತು, ಕೂಲ್ ಕೂಲ್ ಬರೀ ಅವನು ಬರ್ತಾನೆ. ಆಯ್ತು ಬಿಡು, ಯಾಕೆ ಹಂಗೆ ಬೈತ್ಯಾ? ಮನೆ ಬರಂಗಿಲ್ಲ ನೀನು. ಯಾಕೆ ಮಾಡಿದ್ರೆ ಸರ್ ಮಾಡಿಸ್ಕೊಂಬಂದ್ರೆ ಒಳಗೆ ನಿಲ್ಸು. ಇಲ್ಲ ನೀನು ಬರ್ಬೇಡ, ನಿನ್ನ ಬೈಕ್ನು ಬರ್ಬೇಡ. ಆಯ್ತು ಬಿಡು, ಹೋಗ್ಲಿ. ಏನು ಮರ್ಯಾದೆ ಐತೆ ಗುರು ನನಗೆ ಈ ಮನೇಲಿ. ನಮ್ಮ ಅಮ್ಮ ಉಗಿದು ಕಳಿಸ್ಬಿಟ್ರಲ್ಲ, ಆಯಿಲ್ ಲೀಕ್ ಆಗೋದನ್ನ ರೆಡಿ ಮಾಡಿಸ್ಕೊಂಬಂದ್ರೆ ಮಾತ್ರ ಒಳಗಡೆ ಕೆಂಟ್ರಿ ಅಂತೆ, ಇಲ್ಲ ಅಂದರೆ ಇಲ್ವಂತೆ. ಇಲ್ಲ ಅಂದರೆ ಮದುವೆ ಆಗಬೇಕಂತೆ. ಯಾವ ಆಪ್ಷನ್ ಚೂಸ್ ಮಾಡಲಿ ಅಂತ ನೀವೇ ಹೇಳಿ. ಮದುವೆ ಆದರೆ ಬೆಟರಾ, ಗಾಡಿ ನಾನು ಮನೆಯಿಂದ ಈಚೆ ಇದ್ರೆ ಬೆಟರಾ, ಅಥವಾ ನಾನೇ ಅದನ್ನು ಕ್ಲೀನ್ ಮಾಡಿದ್ರೆ ಬೆಟರಾ, ಅಥವಾ ಸರಿ ಮಾಡಿಸಿದ್ರೆ ಬೆಟರಾ? ಏನಂತೀರಾ? ಪೆಟ್ರೋಲು ಲೈಟಾಗೆ ಕಮ್ಮಿ ಇದೆ, ನಮ್ಮ ತುರುವೇಕೆರೆ ಗಂಟ ಹೋಗಲ್ಲ, ಒಂದು ಅರ್ಧ ಬಿಡಿಸಿದ್ರೆ ಹೋಗುತ್ತೆ. ಇವತ್ತು ನಾನು ಏನಕ್ಕೆ ಹೋಗ್ತಾ ಇರೋದು ಅಂತ ಅಂದರೆ, ನಂದು ಮಫ್ಲರು ಮಾಡಿಫೈ ಮಾಡ್ಸೋಕ್ಕೆ. ಸೌಂಡ್ ಯಾಕೋ ಕಮ್ಮಿ ಆಗ್ಬಿಡೈತೆ, ಸೌಂಡೇ ಗೊತ್ತಿಲ್ಲ. ಸೌಂಡ್ ಯಾಕೋ ಹೆವಿ ಕಮ್ಮಿ ಅನಿಸ್ತೈತೆ. ಆಮೇಲೆ ನಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ, ಈ ಗಾಡಿ ತಗೊಂಡು ತುಂಬ ದಿನ ಆಗೈತೆ. ಯೂಟ್ಯೂಬ್ಗೆ ಬೇರೆ ಥರನೇ ವೀಡಿಯೋಸ್ ಮಾಡಬೇಕು ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ. RX ಅಲ್ಲೇ ಕಂಟೆಂಟ್ ಜಾಸ್ತಿ ಇರುತ್ತೆ, ಇನ್ಮೇಲೆ RX ಕಂಟೆಂಟೇ ಜಾಸ್ತಿ ಬರೋದು. ಪೆಟ್ರೋಲ್ ಅರ್ಧ ಆಯಿಲ್ ಮಿಕ್ಸು. ಕಲ್ಲರ್ ನೋಡಿ ಹೆಂಗಾಗುತ್ತೆ, ಆಯಿಲ್ ಹಾಕಿರಲ್ವ? ಆಯ್ತೆ. ನೋಡಿ, ಅಬ್ಸರ್ವ್ ಮಾಡಿ, ಸೌಂಡ್ ಹೆವಿ ಕಮ್ಮಿ ಅನಿಸ್ತೈತೆ. ಪಿಕಪ್ಪಲ್ಲೇನು ಕಾಂಪ್ರಮೈಸ್ ಆಗ್ತಾಯಿಲ್ಲ ಗಾಡಿ. ಈ ಸೌಂಡು, ಈ ಮಜಾನೇ ಬೇರೆ ಗುರು. ಈ ಸುಖ ಕೋಟಿ ಕೊಟ್ಟರು ಸಿಗಲ್ಲ. RXನ 100 ಮೇಲೆ ರೀಚ್ ಮಾಡೋದು ದೊಡ್ಡ ವಿಷಯ ಅಲ್ಲ. ರಪ್ಪನಾಗಿ ಇನ್ಸ್ಟೆಂಟಾಗೆ ಇಂಜಿನ್ ಬ್ರೇಕ್ ಯೂಸ್ ಮಾಡಿಕೊಂಡು ಗಾಡಿ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ ಆಗುತ್ತೆ RXಲ್ಲಿ. ಎಡ್ ಗ್ಯಾಸ್ಕೆಟ್ ಬರುತ್ತಲ್ಲ ಗೊತ್ತಾ, ಪಿಸ್ಟನಿಂದ ಮೇಲೆ ಎಡ್ ಗ್ಯಾಸ್ಕೆಟು, ಅದೊಂದು ಹೋಗಿದೆ, ಅದಕ್ಕೆ ಆಯಿಲ್ ಲೀಕ್ ಆಗ್ತಾಯಿದೆ. ಮತ್ತು ಕೆಳಗಡೆ ಎಲ್ಲ ಆಯಿಲ್ ಲೀಕ್ ಆಗ್ತಿದೆ, ಅದನ್ನು ನೋಡಿಬಿಟ್ಟು ರೆಡಿ ಮಾಡ್ಸೋಣ ಅಂತ ಹೋಗ್ತಾಯಿದ್ದೀನಿ. ಈ ಗಾಡಿ ಪೂರ್ತಿ ರೀಸ್ಟೋರ್ ಮಾಡಿಸ್ಬೇಕು. ರೀಸ್ಟೋರ್ ಮಾಡಿಸೋ ತನಕ ಬೇರೆ ಏನು ಮೇಜರ್ ಮಾಡ್ಸೋಕ್ಕೆ ಹೋಗಲ್ಲ. ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಏನೋ ಇದ್ದರೆ ಅದನ್ನು ರೆಡಿ ಮಾಡಿಸ್ಕೊತೀನಿ, ಓಡಿಸ್ತೀನಿ.
ಏನಕ್ಕೆ ಅಂದರೆ ಇವಾಗ ಸದ್ಯಕ್ಕೆ ಗಾಡಿ ತೊಗೊಳಕ್ಕಷ್ಟೇ ಬಡ್ಜೆಟ್ ಇದ್ದಿದ್ದು, ರೆಡಿ ಮಾಡ್ಸೋಕ್ಕಿನ್ನೂ ಇಲ್ಲ. ಇನ್ನೂ ಒಂದು 2 to 3 ಮಂತ್ಸ್ ಬೇಕು. ಮತ್ತು ಒಂದು 2 to 3 ಮಂತ್ಸ್ ಆದಮೇಲೆ ಒಂದೇ ಸಲ ಪೂರ್ತಿ ರೀಸ್ಟೋರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ನೀವು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ RX ಕಂಟೆಂಟ್ ಬರ್ತಾ ಇರುತ್ತೆ. RX ಲವರ್ಸು ಖಂಡಿತ ಸಬ್ಸ್ಕ್ರೈಬ್ ಹೊಡಿತೀರಾ ಅಂತ ಗೊತ್ತು. ಮತ್ತು ನಮ್ಮ ಸಾರ್ಗಳ್ಳಿ ಕೆರೆ ಕೋಡಿ ಒಂದು 3 ತಿಂಗಳಿಂದ ಹರಿತಾನೆ ಐತೆ ಗುರು. ಈ ಕೆರೆ ಒಳಗೆ ಒಂದು ರೌಂಡು ಹೋಗೋದ್ರಲ್ಲಿ ಮಜಾನೇ ಬೇರೆ. ಇದು ನಂಗೆ ಈ ಗಾಡಿ ಇದು ಏನು ಇಷ್ಟ ಆಗಿದ್ದು ನೋಡು. ಸೆಕೆಂಡ್ ಗೇರಲ್ಲೂ ಪಾಪ್ ಆಗ್ತಾಯಿದೆ. ನನಗೆ ಇನ್ನೊಂದು ಈ ಗಾಡೀಲಿ ಇಷ್ಟ ಆಗಿದ್ದೇನಂತಂದರೆ, ನಾನು RX ತುಂಬ RX ಓಡಿಸಿದ್ದೀನಿ. ಬಟ್ ನಾನು ಮುಂಚೆ ಇದ್ದಿದ್ದು RX ಹೆಂಗೆ ಮಾಡಿದ್ರು ಈ ಲೆವೆಲಿಗೆ ಮೈಲೇಜ್ ಬಂದಿಲ್ಲ ಗುರು. ಈ ಗಾಡಿ ಒಂದು 3 ಲೀಟ್ರ್ ಆಯಿಲ್ ಮಿಕ್ಸ್ ಪೆಟ್ರೋಲ್ಗೆ ಹೆಚ್ಚು ಕಮ್ಮಿ ಒಂದು 130 ಕಿಲೋಮೀಟ್ರ್ ಓಡಿಸಿದ್ದೀನಿ. ಅಲ್ಲಿಗೆ ಆವ್ರೇಜ್ ಲೆಕ್ಕ ಹಾಕ್ಕೊಳ್ಳಿ ಮೈಲೇಜ್ ಯಾವ ಲೆವೆಲಿಗೆ ಬಂದಿರ್ಬೋದು ಅಂತ. ಬಟ್ ಏನಂತಂದರೆ ನಾನು ಚೆಚ್ಚಾಡ್ಕೊಂಬಂದಿಲ್ಲ ಗಾಡಿನ, ಅದೊಂದು ಹೇಳ್ಬಿಡ್ತೀನಿ ಈಗಲೇ. ನಾನು ಚೆಚ್ಚಾಡ್ಕೊಂಬಂದಿಲ್ಲ. ಒಂದು 80-90 ಕ್ರೂಸ್ ಮಾಡ್ಕೊಂಬಂದಿದ್ದು ಬೆಂಗಳೂರಿಂದ ಒಂದು 130 ಕಿಲೋಮೀಟ್ರ್ ಗುರು. ಹಿಂದೆಯಿಂದ ಸೌಂಡ್ ಈ ಥರ ಐತೆ, ಅಷ್ಟೊಂದು ಸೌಂಡೇ ಇಲ್ಲ ಗುರು. ಇದು ಒಂಥರ ಇದು ಹೆಂಗಿದೆ ಅಂತ ಅಂದರೆ, ಇದು ಸ್ಟಾಕ್ ಮಫ್ಲರ್ ಬರುತ್ತಲ್ಲ ಸೇಮ್ ಅದೇ ಥರ ಇದೆ ನೋಡಿ ಸೌಂಡು. ಅಷ್ಟೊಂದು ಇಲ್ಲ ಸೌಂಡು. ಸೋಮವಾರ ಸಂತೆ ಆಗಿರೋದ್ರಿಂದ ಹೆವಿ ಜನ, ಎಲ್ಲ ಕಡೆ ಇವತ್ತು ಜನ ಜಾಸ್ತಿ ಇರ್ತಾರೆ. ನಾನು ಇವತ್ತು ಬೇರೆ ಬಂದಿದ್ದೀನಿ. ಅಲ್ಲೋಡ್ರಿ ಹಿಂಗೆ ನಮ್ಮ ಜನ ಹತ್ಸೋದು. ಬಾಬಾ ಏನು ಒಂಚೂರು ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರೆ ಏನು ಪೆಟ್ರೋಲ್ ಜಾಸ್ತಿ ಖರ್ಚಾಗುತ್ತೆ ಅಂತನೋ, ಅಥವಾ ಎಲ್ಲರೂ ಟೈಮು ನೋಟ್ ಮಾಡ್ಕೊತಿರ್ತಾರೋ ಎಷ್ಟು ಬೇಗ ಹೋಗ್ಬತ್ತೀಯ ಅಂತ ಹಂಗೆ ಆಡ್ತಾರಪ್ಪ ಜನ. ಅರ್ಜೆಂಟ್. ಈ ರೋಡಲ್ಲಿ ಒಂದೆರಡು ಗುಂಡಿ ಮುಚ್ಚೋಕ್ಕಾಗಿಲ್ಲಪ್ಪ ನೋಡು. ಈ ರೋಡ್ ಅಗಲ ಮಾಡಲಿಲ್ಲ, ಈ ರೋಡ್ ಗುಂಡಿ ಮುಚ್ಚೋಕ್ಕಾಗಲಿಲ್ಲ ಅವ್ರ ಕತೆ. ಓಹೋ ಇಷ್ಟೊಂದವಲು ಸರ್. ಹೆಡ್ ಗ್ಯಾಸ್ಕೆಟ್ ಹೋಗೈತೆ, ಹೆಡ್ ಗ್ಯಾಸ್ಕೆಟ್. ಲೀಕ್ ಆಗ್ತೈತೆ ನೋಡ್ರಿ. ಆಮೇಲೆ ಒಂಚೂರು ಕೆಳಗಡೆ ಆಯಿಲ್ ಲೀಕ್ ಆಗ್ತೈತೆ, ಅದನ್ನು ನೋಡಬೇಕಿತ್ತು. ಸೊ ನೋಡ್ತಾ ಇದ್ದೀರಲ್ಲ, ಇದು ನಮ್ಮದು ಇವಾಗ ಪ್ರೆಸೆಂಟ್ ಇರೋ ಮಫ್ಲರು ಈ ಥರ ಇದೆ. ಸೌಂಡು ನಿಮ್ಗೆ ಹಾಕಿದ್ದೆ ಆಲ್ರೆಡಿ ಯಾವ ಥರ ಐತೆ ಅಂತ. ಇವಾಗ ಅವ್ರ ಹತ್ರನೇ ಇದ್ದಿದ್ದೊಂದು ಮಫ್ಲರ್ ಹಾಕ್ಕೊಟ್ಟಿದ್ದಾರೆ ಅಣ್ಣ. ನೋಡಿ ಸೌಂಡು ಇಷ್ಟ ಆದರೆ ತಗೊಂಡೋಗ್ರಿ ಅಂತ. ಸೌಂಡ್ ಮಾತ್ರ ಕ್ರೇಜ್ ಆಗಿದೆ ಗುರು. ಕ್ರೇಜಿ ಆಗಿದೆ ಗುರು ಸೌಂಡು. ಇವ್ರದ್ದು ಒಂದು 100 ಇದೆ ನೋಡಿ, ತೋರಿಸ್ತೀನಿ. ಇವ್ರ ಹತ್ರನೇ ಇದ್ದಿದ್ದೊಂದು ಮಫ್ಲರ್ ಹಾಕ್ಕೊಟ್ಟಿದ್ದಾರೆ. ಇದು 95 ಅಂತೆ, 100 ನೋಡಿ ಇಲ್ಲಿದೆ RX 100. ಮತ್ತು ಒಂದು ಲೂನಾ ಇದೆ, ಅದೊಂದು ರೆಡಿ ಮಾಡ್ತವ್ರಂತೆ. ಅದು ಇಸ್ಕೊಂಬಿಟ್ಟು ನೆಕ್ಸ್ಟ್ ಅದರಲ್ಲಿ ಒಂದು ವ್ಲಾಗ್ ಮಾಡಬೇಕು. ಸಕ್ಕದಾಗಿದೆ 100. ನೋಡಿ ನೀವೇ ಚೆಕ್ ಮಾಡ್ಕೊಳ್ಳಿ, ಯಾವಾಗಾರ ಬರ್ತಿರಲ್ಲ. ಅದೇ ಒಂದು 100 ಹೋದ ತಕ್ಷಣ ಆಫ್ ಆಗಿಬಿಡುತ್ತೆ ಅಂತ 2 ನಿಮಿಷ. ಪೆಟ್ರೋಲು ಅವಾಗ ನೀವು ನೋಡ್ಕೊಳ್ಳಿ, ಹಂಗೆ ಆಫ್ ಆಗುತ್ತಲ್ಲ ನಿಮಿಷ ಸಡನ್ನಾಗಿ. ಪೆಟ್ರೋಲ್ ಪೈಪ್ ಖಾಲಿ ಇರುತ್ತೆ ನೋಡ್ಕೊಳ್ಳಿ. ಚೋಕ್ ಹೇಳಿದ್ರೆ ಸರಿ ಹೋಗುತ್ತೆ. ಅದೇ
ಇದು ಪೆಟ್ರೋಲ್ ಪೈಪ್ ಐತಲ್ಲ, ಹಾಂ 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 ಪೆಟ್ರೋಲ್ ಪೈಪಲ್ಲಿ ಪೆಟ್ರೋಲ್ ಇದ್ದು ಹಂಗೆ ಆಗುತ್ತಾ ಇಲ್ಲ ಇಲ್ಲಿ ಖಾಲಿನೇ ಆಗಿರುತ್ತಾ ನೋಡ್ಕೊಳ್ಳಿ ಅವಾಗ. ಸರಿ ಹಾಂ ಸ್ಟಾರ್ಟ್ ಮಾಡಿ ಹ್ಞೂ ಅವಾಗ ಗೊತ್ತಾಗುತ್ತೆ. ಪೆಟ್ರೋಲ್ ಪೈಪಲ್ಲಿ ಖಾಲಿ ಆಗೈತೆ ಅಂದರೆ ಇದ್ರ ಪ್ರಾಬ್ಲಮ್. ಹ್ಞೂ ಪೆಟ್ರೋಲ್ ಇದ್ದು ಆಫ್ ಆಗ್ತೈತೆ ಅಂದರೆ ಕಾರ್ಬಟ್ರೆ ಏನೋ ಪ್ರಾಬ್ಲಮ್ ಆಗೈತೆ ಚೆಕ್ ಮಾಡ್ಬೇಕು. ಸರಿ ಸರಿ ಹಂಗಾದ್ರೆ ಸರಿ ಅಣ್ಣ, ಥ್ಯಾಂಕ್ ಯು. ಬರಲಾ? ಥ್ಯಾಂಕ್ ಯು, ಬಾಯ್.